ನಮಸ್ತೆ. 27/6/2026 ಶನಿವಾರ ದಿನ. ಇವತ್ತು ಸೂರ್ಯೋದಯ 5:56ಗೆ. ಇವತ್ತು ತ್ರಯೋದಶಿ ತಿಥಿ ಇದೆ, ರಾತ್ರಿ 12:43ವರೆಗೂ. ಆ ನಂತರ ಚತುರ್ದಶಿ. ನಾಳೆ ಚತುರ್ದಶಿ ಮುಗಿದ ನಂತರ ಹುಣ್ಣಿಮೆ ಬರುತ್ತೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅನುರಾಧ ನಕ್ಷತ್ರವಿದೆ, ರಾತ್ರಿ 10:11ವರೆಗೂ. ಆ ನಂತರ ಬರೋದು ಜ್ಯೇಷ್ಠ. ಅನುರಾಧ ನಕ್ಷತ್ರ ಲಾಭವನ್ನು ಕೊಡುತ್ತದೆ, ಅಮೃತವನ್ನು ಕೊಡುತ್ತದೆ. ಇದು ರಾತ್ರಿ 10:11ವರೆಗೂ. ಹಾಗಾಗಿ ಇವತ್ತಿನ ದಿನದಲ್ಲಿ ರಾತ್ರಿ 10:11ವರೆಗೂ ಶುಭವಾಗಿದೆ. ಆದರೆ ಆ ನಂತರ ಬರೋದು ಧನಕ್ಷಯ, ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಖಂಡಿತವಾಗಿಯೂ ಗಮನ ಕೊಡಲೇಬೇಕು. ಇಷ್ಟೆಲ್ಲ ನೋಡಿದಿವೆ, ಆದರೂ ಇದರಲ್ಲಿ ಬೇರೆ ವಿಷಯಗಳನ್ನು ನೋಡಬೇಕು. ಇವತ್ತಿನ ದಿನಕ್ಕೆ ರಾಶಿ ಅಂತ ತಗೊಂಡ್ರೆ ವೃಶ್ಚಿಕ ರಾಶಿ ದಿನ ಪೂರ್ತಿ ಇರುತ್ತದೆ. ಬೆಳಿಗ್ಗೆ 5:56ರಿಂದ 8:43ವರೆಗೂ ಅನುರಾಧ ನಕ್ಷತ್ರ 2ನೇ ಪಾದ. 8:43ನ ಮೇಲೆ ಮಧ್ಯಾಹ್ನ 3:27ವರೆಗೂ ಅನುರಾಧ ನಕ್ಷತ್ರ 3ನೇ ಪಾದ. ಆ ನಂತರ ಅಂದರೆ 3:27ನ ಮೇಲೆ ರಾತ್ರಿ 10:11ವರೆಗೂ ಅನುರಾಧ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಅನುರಾಧ ನಕ್ಷತ್ರವೇ ಮುಗಿಯುತ್ತದೆ. ರಾತ್ರಿ 10:11ರಿಂದ ಬೆಳಗಿನ ಜಾವ 4:35ವರೆಗೂ ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ಆನಂತರ ಜ್ಯೇಷ್ಠ ನಕ್ಷತ್ರ 2ನೇ ಪಾದವಿದೆ. ನಾಳೆನೂ ಜ್ಯೇಷ್ಠ ನಕ್ಷತ್ರ 2, 3, 4ನೇ ಪಾದಗಳಿರುತ್ತದೆ. ನಾಳೆ ಪ್ರೋಗ್ರಾಮಲ್ಲಿ ನೋಡಿಕೊಳ್ಳಿ. ಇವತ್ತಿನ ಮಧ್ಯಾಹ್ನ 12:23. ಇವತ್ತಿನ ಅಭಿಜಿತ್ ಮುಹೂರ್ತ 11:57ರಿಂದ 12:48. ಆ ನಂತರ ಅಂದರೆ ವಿಜಯ ಮುಹೂರ್ತ 2:32ದಿಂದ 3:23. ಅದೇ ಥರ ಅಮೃತಗಳಿಗೆ ಬರೋದು ಬೆಳಗ್ಗೆನೇ 10:31ರಿಂದ 12:19. ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 12:01ರಿಂದ 12:45. ಇಷ್ಟೆಲ್ಲ ನಾವು ಕೊಟ್ಟಿದ್ದೀವಿ. ಆದರೂ ಶುಭ ಸಮಯಗಳು ಅಶುಭ ಸಮಯಗಳನ್ನು ಅದರಲ್ಲಿ ಖಂಡಿತವಾಗಿ ವಿಂಗಡಿಸಿಕೊಟ್ಟಿರ್ತೀವಿ. ಶುಭ ಸಮಯಗಳು ಅಂತ ಈಗ ನಾವು ಹೇಳಿರುವ ಸಮಯದಲ್ಲಿ ಅಶುಭ ಸಮಯಗಳು ಬಂದಿದ್ದರೆ ಆ ಸಮಯನ ಬಿಟ್ಟುಬಿಡಬೇಕಾಗ್ತದೆ. ಈಗ ಅದರಲ್ಲಿ ಹೇಳಿರುವ ಸಮಯವಾದರೂ ನಾವು 100% ಶುಭ ಸಮಯವನ್ನು ಕೊಡ್ತೀವಿ. 6:50ರಿಂದ 9:07, 10:48ರಿಂದ ಮಧ್ಯಾಹ್ನ 1:57. ಅದೇ ಥರ 3:38 ಮಧ್ಯಾಹ್ನದ ನಂತರ ರಾತ್ರಿ 1:44, ರಾತ್ರಿ 3:12 ಅಂದರೆ ಲೇಟ್ ನೈಟ್. ಅಲ್ಲಿಂದ ಬೆಳಗಿನ ಜಾವ 4:26ವರೆಗೂ ಶುಭ ಸಮಯವಾಗಿದೆ. ಇದು 100% ಅಂತ. ಇದರಲ್ಲಿ ಮಾಡುವಂಥ ಕಾರ್ಯಗಳು ಖಂಡಿತ ಅನುಕೂಲ ಆಗುತ್ತೆ ಅಂತ. ಮತ್ತು ಇವತ್ತು 100% ಅಶುಭ ಸಮಯವನ್ನು ನೋಡೋಣ. 5:56ರಿಂದ 6:48, 9:09ರಿಂದ 10:46, ಮಧ್ಯಾಹ್ನ 1:59ರಿಂದ 3:36, ರಾತ್ರಿ 1:46ರಿಂದ 3:10 ರಾತ್ರಿ. ಅದೇ ಥರ ಬೆಳಗಿನ ಜಾವ 4:28ರಿಂದ 6:16ವರೆಗೂ ಇದೆಲ್ಲ ಅಶುಭ ಸಮಯಗಳು. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು ಅಷ್ಟೇ. ಆದರೆ 100% ಒಳ್ಳೆಯ ಟೈಮನ್ನು ಕೊಟ್ಟಿದ್ದೀವಲ್ಲ, ಅದರಲ್ಲಿ ಮಾಡುವ ಅಂದರೆ ಪ್ರಾರಂಭ ಮಾಡಿರುವ ಕಾರ್ಯಗಳನ್ನು ಕೆಟ್ಟ ಸಮಯ ಅಂತ ಅಂದರೂ ಅದರಲ್ಲಿ ಸ್ಟಾಪ್ ಮಾಡಬಾರದು. ನೀವು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ಬೋದು. ಖಂಡಿತ ನಿಮಗೆ ಒಳ್ಳೆಯದಾಗಲಿ. ದೇವರ ಅನುಗ್ರಹದಿಂದಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀವಿ. ಖಂಡಿತವಾಗಿ ಅನುಕೂಲ. ಆದರೆ ಇವತ್ತು ಧನಕ್ಷಯ ಅಂತ ನಾವು ಕೊಟ್ಟಿರುವ ಸಮಯ ರಾತ್ರಿ 10-11ನ ಮೇಲೆ ಯಾವ ಕಾರ್ಯಗಳು ಅಷ್ಟು ಅನುಕೂಲವಾಗಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.